ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಬೆಲೆಯಲ್ಲಿರುವ ಕರ್ನಾಟಕ ವಿಶ್ವಮಾನವ ಸೇನೆ ಹಾಗೂ ಹಿರಿಯರು ವೃದ್ಧಾಶ್ರಮದಲ್ಲಿ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ವೃದ್ಧಾಶ್ರಮಕ್ಕೆ 20 ಕುರ್ಚಿಗಳು ಹಾಗೂ ಅಡುಗೆ ಮನೆಗೆ ಅಗತ್ಯವಾದ ಪಾತ್ರೆ ಮತ್ತು ಪರಿಕರಗಳನ್ನು ವಿತರಿಸಲಾಯಿತು. ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷ ರಾಮಕೃಷ್ಣ ಮಾತನಾಡಿ, ಈ ಬಾರಿ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ಸಮಾಜಮುಖಿಯಾಗಿ ಮತ್ತು ಮಾದರಿಯಾಗಿ ಆಚರಿಸುವ ಉದ್ದೇಶದಿಂದ ವೃದ್ಧಾಶ್ರಮದಲ್ಲಿ ಧ್ವಜಾರೋಹಣ ಹಾಗೂ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಗ್ಗಲೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು, ವೃದ್ಧಾಶ್ರಮದ ಸಂಸ್ಥಾಪಕ ಅಧ್ಯಕ್ಷರಾದ ನಾಚಿ ಪ್ರಸನ್ನ, ಒಕ್ಕಲಿಗರ ವೇದಿಕೆ ಉಪಾಧ್ಯಕ್ಷರು ಮುದ್ದಯ್ಯ ಹಾಗೂ ಪವನ್ ಕುಮಾರ್, ಕಾರ್ಯದರ್ಶಿ ಮುನಿರಾಜು, ಹನುಮಂತೇಗೌಡ, ಸಹ ಕಾರ್ಯದರ್ಶಿ ಗೋವಿಂದರಾಜು, ರಾಮುಗೌಡ, ಲಕ್ಷ್ಮೀಶ್ ಗೌಡ, ಟಿ ಶ್ರೀನಿವಾಸ್, ಕೀರ್ತನ್, ಸಾವಿತ್ರಿ, ತಾರಾ, ಲತಾ, ಶಾಂತ ಹಾಗೂ ವೇದಿಕೆಯ ನಿರ್ದೇಶಕರು ಉಪಸ್ಥಿತರಿದ್ದರು. ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀವಿ. ಯಾಕೆ ಅಂದ್ರೆ ಇಲ್ಲಿ ನಾವು ಬಂದಾಗ ಇಲ್ಲಿ ನಮ್ಮ ತಾರಮ್ಮರು, ನಮ್ಮ ಸಾವಿತ್ರಮ್ಮರು ಹೇಳಿದ್ರು ಇಲ್ಲೇ ಮಾಡ್ಸೋಣ ಸರ್. ಅವರು ನಮ್ಮ ಜೊತೆ ಕೆಲಸ ಮಾಡೋರೆ. ವೇದಿಕೆಗೆ ಅಲ್ಲಿ ಹೋಗಿ ಮಾಡೋದೇ ಸತಿ ರಾಜ್ಯೋತ್ಸವ ಅಂತ ಹೇಳಿದಕ್ಕೆ ನಾವು ಇಲ್ಲಿ ಬಂದು ನೋಡಿದಾಗ ಸೂಕ್ತ ಜಾಗ ಅಂತ ತಿಳಿದು ಒಂದು ತೀರ್ಮಾನ ಮಾಡಿದೋ. ಇಲ್ಲ ಅವತ್ತು ನಿಮ್ಮ ಇಚ್ಛೆ ಹೇಗಾಯ್ತು ಅದು ಮಾಡಿ ಸರ್. ನಾವು ಯಾವತ್ತೂ ನಾವು ತಾಯಿ ತಂದೆ ಥರ ನಾವು ಪ್ರೀತಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾನು ಕೇಳಿದೆ, ಡಾಕ್ಟ್ರುಗಳು ಯಾವ ಥರ ಮಾಡ್ತಾ ಇದ್ದಾರೆ ಸರ್ ಅಂತ. ಇಲ್ಲೇ ಕಿಂಗೇರಿ ಆಗಿರ್ಬೋದು, ಇದ್ದೇರಿ ಆಸ್ಪತ್ರೆ ಇರ್ಬೋದು, ಮತ್ತೊಂದೆಲ್ಲ ತೋರಿಸ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ನಾವು ಹೇಳಿದ್ರು ಏನೋ ಇದ್ರೆ ಆ ಥರದ್ರಲ್ಲಿ ಏನೋ ಇದ್ರೆ ನಮಗೂ ಹೇಳಿ ಸರ್, ನಾವು ಅದನ್ನು ಪಾಲ್ಗೊಳಿಸ್ತೀವಿ ಅಂತ ಹೇಳಿದ್ದು. ಅದೇ ರೀತಿ ಇವತ್ತು ನಿಮಗೆ ಅನ್ನ ಸಮೂಹ ನಮಗೆ ಒಂದು ದೇವರು ಅನುಗ್ರಹ ಸಿಕ್ಕಿತ್ತು. ಇವತ್ತು ನಮ್ಮ ವೇದಿಕೆಗೆ ಇಂದ ಎಲ್ಲರೂ ಒಂದು ವೇದಿಕೆ, ನಮ್ಮೆಲ್ಲರೂ ಒಂದು ಒಕ್ಕಲಿಗರ ವೇದಿಕೆಯಿಂದ ನಾವು ಇವತ್ತು ಏರ್ಪಡಿಸಿದ್ದೀವಿ, ಇವತ್ತು ಹಮ್ಮಿಕೊಂಡಿದ್ದು. ಅದೇ ರೀತಿ ಇವತ್ತು ಸಾಂದರ್ಭಿಕವಾಗಿ ಆಯ್ತಾ ಇದೆ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ, ನಿಮಗೆಲ್ಲ ಆಶೀರ್ವಾದ ದೇವ್ರು ಕೊಟ್ಟು ಇನ್ನೂ ಆರೋಗ್ಯ ಎಲ್ಲ ಕಾಪಾಡಲಿ ಅಂತ ಕೇಳ್ತಾ ನಮ್ಮ ವೇದಿಕೆ ವತಿಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಹಂಗೆ ಪ್ರಸನ್ನರು ಈ ಸಂಸ್ಥಾಪಕ ನೋಡಿದೆ, ಅವ್ರನ್ನ ಮಾತು ನುಡಿ ಎಲ್ಲ ಭಾಳ ಅಚ್ಚುಕಟ್ಟಾಗಿದೆ. ಅವ್ರು ಯಾವುದು ಹಣ ಆಸೆಯಿಂದ ಅವ್ರು ಇಷ್ಟಪಡ್ತಾ ಇಲ್ಲ. ಅವರು ಈ ನಮ್ಮ ತಾಯಿ ತಂದೆ ಇಲ್ಲ, ಇವ್ರಿಗಾದ್ರೂ ಒಂದು ಸೇವೆ ಮಾಡೋ ತಾಯಿ ತಂದೆ ಥರ ನೋಡ್ಕೊತಾ ಇದ್ದೀವಿ ಸರ್ ಅಂತ ಅವಾಗೆ ಭಾಷಣದಲ್ಲಿ ಹೇಳಿದ್ರು. ಅದೇ ರೀತಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದು ಮಾಡಲಿ, ಅವ್ರ ದಂಪತಿಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ದುಂಡು ವೆಚ್ಚ ಮಾಡಿ ಖರ್ಚು ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ನಾವು ಈ ಒಂದು ನಿಲ್ಲಿಸಿ, ಏನು ಆಶ್ರಮಗಳಿದೆ ಆಶ್ರಮಕ್ಕೆ ಅವ್ರಿಗೆ ಒಂದು ದಿನದ ಊಟದ ವ್ಯವಸ್ಥೆ ಮಾಡೋದ್ರ ಮುಖಾಂತರ ತಮ್ಮ ಒಂದು ಏನು ಜನ್ಮದಿನ ಇರ್ಬೋದು, ಅವರ ವಾರ್ಷಿಕೋತ್ಸವ ಇರ್ಬೋದು, ಅದನ್ನೆಲ್ಲ ಆಶ್ರಮಗಳಲ್ಲಿ ಆಚರಿಸ್ಕೊಂಡ್ರೆ ಅವ್ರಿಗೆಲ್ಲರೂ ಕೂಡ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿದ ಒಂದು ಪುಣ್ಯ ನಮ್ಮೆಲ್ರಿಗೂ ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ದು ಯಾವುದೇ ಒಂದು ಬರ್ತಡೇ ಆಗಿರ್ಬೋದು, ಏನೇ ಇರ್ಬೋದು, ನಾವು ಬಂದು ಇಲ್ಲಿ ಆಚರಿಸ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.